ಈ BPL ಕಾರ್ಡ್ ವಿಷಯದಲ್ಲಿ 30ನೇ ತಾರೀಕು ಹೋದ ತಿಂಗಳೇ ಓಪನ್ ಮಾಡಿದ್ದೀವಿ. ಅವರು ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿ ಹಾಕ್ಕೊಂಡ್ರೆ ಹೊಸ BPL ಕಾರ್ಡ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. ಯಾರು ಅರ್ಹರಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಡ್ತೀವಿ. ಸಮಯದಲ್ಲಿ ಅದೇ ರೀತಿ ಯಾರು ಅನರ್ಹರಿದ್ದಾರೆ, ಈಗಾಗಲೇ ಸುಮಾರು 10 ಲಕ್ಷ ಮೇಲೆ ಅನರ್ಹರಿದ್ದಾರೆ, ಅದನ್ನು ಸರ್ವೆ ಮಾಡ್ತಾಯಿದ್ದೀವಿ. ಅವರನ್ನು APLಗೆ ಶಿಫ್ಟ್ ಮಾಡ್ತೀವಿ. ಅರ್ಹರನ್ನು ಇಲ್ಲಿ ನಾವು ಕೊಡೋದಕ್ಕೆ ಹೊಸ ಕಾರ್ಡನ್ನು ನಾವು ಇವತ್ತು ಬಿಟ್ಕೊಡ್ತಾ ಇದ್ದೀವಿ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ಈಗ 3 ಲಕ್ಷಕ್ಕೂ ಅಧಿಕ ಕನ್ವರ್ಟ್ ಆಗಿದೆ ಸರ್. BPL ಇಂದ APL ಆಗಿ ಕನ್ವರ್ಟ್ ಆಗಿದೆ. ನೀವೇ ಸದನದಲ್ಲಿ ಅಂಶಗಳಿಗೆ ಉತ್ತರ ಕೊಟ್ಟಿದ್ದೀರಿ. ಸೊ ಆ ಕನ್ವರ್ಟ್ ಆದಂಥವ್ರಿಗೆ ಏನು ವ್ಯವಸ್ಥೆ ಇರುತ್ತೆ ಸರ್? ಅದು ಯಾವ ಥರದ ಕಾರ್ಡ್? ಮೊದಲು APL ಕಾರ್ಡ್ ಕೂಡ ಒಂದು ಲಿಮಿಟೆಡ್ 15 kg ಕೊಡ್ತಾಯಿದ್ವಿ. ಅದು ಬರ್ತಾ ಕಡೆಗೆ ಒಂದು 10,000 ಜನನೂ ಕೂಡ ಅಕ್ಕಿ ತಗೊಳ್ತಾ ಇರಲಿಲ್ಲ. ಅದಕ್ಕೆ ಸದ್ಯಕ್ಕೆ ರದ್ದು ಮಾಡಿದ್ವಿ. ಡಿಮ್ಯಾಂಡ್ ಬಂದರೆ ಅವ್ರಿಗೂ ಕೊಡೋವಂಥದ್ದನ್ನ ಏರ್ಪಾಟ್ ಮಾಡ್ತೀವಿ. ಬಹಳ ಮುಖ್ಯವಾಗಿ ಸುಮಾರು 2 ವರ್ಷದಿಂದ BPL ಕಾರ್ಡ್ ಹೊಸ ಅರ್ಜಿ ಏನಿತ್ತು, ಕೆಲವರು ಆರೋಗ್ಯದ ಸಂಬಂಧಪಟ್ಟಂಗೆ ಹಾಕ್ಕೊಂಡಿದ್ರು, ಉಳಿದಂಥವರಿಗೆ ಈಗ ಓಪನ್ ಮಾಡಿದ್ವಿ. ಅವರು ಅರ್ಜಿ ಹಾಕ್ಕೊಂಬೋದು. ಅದರಲ್ಲಿ ಕೂಡ ನಾವು ಸ್ಕ್ರೂಟ್ನಿ ಮಾಡಿ ಕರೆಕ್ಟಾಗಿ ಗೈಡ್ಲೈನ್ಸ್ಗೆ ಯಾರು ಬರ್ತಾರೆ ಅವರೆಲ್ಲರಿಗೂ ಕೂಡ BPL ಕಾರ್ಡ್. ಸರ್, ಈಗ 14,000 ರದ್ದು ಮಾಡಿದ್ರಿ, ಈಗ 5,000 ಅಮಾನತ್ತು ಅಂದರೆ ಯಾವ ರೀತಿ ಸರ್ ಅದು? ಅಮಾನತ್ತು ಅಂದರೆ ಈಗ ಅಕ್ಕಿ ತೆಗೆದುಕೊಳ್ಳದೇ ಇರ್ತಾರೆ, ಅವ್ರು ಎಲ್ಲಿದ್ದಾರೆ, ಏನು ಕಾರಣ ಅಂತೇಳಿ ನಾವು ಪೆಂಡಿಂಗ್ ಇಟ್ಟಿದ್ವಿ. ಯಾಕಂದರೆ ಎಲ್ಲಾದರೂ ಬೇರೆ ಕಡೆ ಹೋಗಿದ್ದರೆ ಬರ್ಬೋದು. ಸುಮಾರು 1 ವರ್ಷ ಪೆಂಡಿಂಗ್ ಇಟ್ಟು ನೋಡಿದ್ವಿ, ಬರಲಿಲ್ಲ ಅವರು. ಅದಕ್ಕೆ ನಾವು ಅದನ್ನು ಶಿಫ್ಟ್ ಮಾಡ್ತೀವಿ, ಬೇರೆಯವ್ರಿಗೆ ಕೊಡ್ತೀವಿ. ಒಂದು ವೇಳೆ ಯಾರಾದರೂ ಬಂದರೆ, ಬಹಳ ದೂರ ಹೋಗಿದ್ದು ಬಂದರೆ ಅವ್ರಿಗೂ ಕೂಡ ಕೊಡ್ತೀವಿ. ನಿನ್ನೆ ಅಧಿಕಾರಿಗಳ ಭ್ರಷ್ಟಾಚಾರದ ವಿಚಾರವಾಗಿ CLP ಮೀಟಿಂಗ್ ಅಲ್ಲಿ ಶಾಸಕರು ಧ್ವನಿ ಎತ್ತಿದ್ದಾರೆ. ಅಧಿಕಾರಿಗಳು ಜಾಸ್ತಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ, ಅನುದಾನ ಸರ್ಕಾರದಿಂದ ಕೊಟ್ಟರು ಕೂಡ ಅಧಿಕಾರಿಗಳ ಟೈಮ್ನಲ್ಲಿ ಬಿಡುಗಡೆ ಮಾಡಲ್ಲ. ಆ ಸಬ್ಜೆಕ್ಟು ಏನೂ ಇಲ್ಲ, ಯಾವುದು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ಹಣ ಬೇಕಂತ ಶಾಸಕರು ಕೇಳಿದ್ದಾರೆ, ಅದಕ್ಕೆ ಹಣ ಕೊಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಿಂದ ಯಾವ ಥರ ತೊಂದರೆ ಇಲ್ಲ, ಅಭಿವೃದ್ಧಿಗೂ ಕೂಡ ಹಣ ಒದಗಿಸ್ತೀನಿ, ನೀವು ಅಭಿವೃದ್ಧಿ ಕೆಲಸಗಳು ಮಾಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲ, ಅದರ ಬಗ್ಗೆ ಕಷ್ಟ ಇಲ್ಲ, ಅದೆಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದಪ್ಪ. ತನಿಖೆ ಏನಿದ್ರೆ ಅದ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ಜರುಗಿಸೋಣ.